ಇನ್ನು ನಟ ಪ್ರಥಮ್ ನಿನ್ನೆ ಎಲ್ಲ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಯಾವುದೋ ದೇವಸ್ಥಾನಕ್ಕೆ ಕರೆಸಿದ್ರು, ವೆಪನ್ಸನ್ನು ತೋರಿಸಿ ಹೆದರಿಸಿದ್ರು ಅಂತಂದ್ಬಿಟ್ಟು. ಡಿ ಬಾಸ್ ಫ್ಯಾನ್ಸ್ನಿಂದ ಪ್ರಥಮ್ಗೆ ಜೀವ ಬೆದರಿಕೆ ವಿಚಾರ. ಈಗ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಥಮ್ ಮತ್ತು ರಕ್ಷಕ್. ದಾವಣಗೆರೆಯ ಕಾರ್ಯಕ್ರಮವೊಂದರಲ್ಲಿ ಇಬ್ಬರು ಕೂಡ ಮುಖಾಮುಖಿಯಾಗಿದ್ದಾರೆ. ಆಣೆ ಪ್ರಮಾಣಕ್ಕೆ ಬನ್ನಿ ಅಂತ ರಕ್ಷಕ್ ಬುಲೆಟ್ ಆಹ್ವಾನಿಸಿದಾರಂತೆ. ಹೊಡೆಸೋದು, ರೌಡಿಸಮ್ ಮಾಡೋದು ಯಾವುದು ನನಗೆ ಗೊತ್ತಿಲ್ಲ, ನಾನು ಮಾಡಿಸಿಲ್ಲ ಅದು ಯಾವುದನ್ನು. ಪ್ರಥಮ್ ಹೇಳಿದ್ದು ಗನ್ ತೆಗೆದ್ರು, ಡ್ರ್ಯಾಗರ್ ತೆಗೆದ್ರು, ನನ್ನನ್ನು ಬೆದರಿಸಿದ್ರು, ಹೊಡೆದ್ರು ಅಂತೆಲ್ಲ ಹೇಳ್ತಾರೆ. ಇಂಡೈರೆಕ್ಟಾಗಿ ರಕ್ಷಕ್ ಮೇಲೇ ಆರೋಪ ಬಂದಿತ್ತು. ಈಗ ರಕ್ಷಕ್ ಇಲ್ಲಪ್ಪ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಇಂಡಸ್ಟ್ರಿನಲ್ಲಿ ಇರೋದು ಅದಕ್ಕೋಸ್ಕರ ಅಲ್ಲ, ನಾನಾಯಿತು ನನ್ನ ಕೆಲಸ ಆಯಿತು ಆ ರೀತಿ ಇರ್ತೀನಿ ಅಂತ. ಆಮೇಲೆ ಪ್ರಥಮ್ ಕೂಡ ಒಂದು ಮಾತಾಡಿದ್ದಾರೆ ರಕ್ಷಕ್ ಬಗ್ಗೆ, ಅವನು ಯಾವತ್ತಿದ್ರು ನನ್ನ ತಮ್ಮನೇ ಅಂತನ್ಬಿಟ್ಟು. ಬಟ್ ಒಂದೇ ವೇದಿಕೆಯಲ್ಲಿ ಇಬ್ಬರು ಕೂಡ ದಾವಣಗೆರೆಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರ. ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಮತ್ತು ಕೆಲವೊಂದಕ್ಕೆಲ್ಲ ಕ್ಲಾರಿಟಿ ಅನ್ನೋದೇ ಸಿಗಲ್ಲ. ಹೀಗಾಯ್ತಂತೆ ಅವ್ರು ಮಾಡಿದ್ರಂತೆ, ಇವ್ರು ಮಾಡಿದ್ರಂತೆ. ಆಮೇಲೆ ಇಲ್ಲಿ ಅರ್ಥ ಆಗದಿರೋ ವಿಚಾರ, ಪ್ರಥಮ್ಗೆ ರಕ್ಷಕ್ ಮೇಲೆ ಅಸಮಾಧಾನ ಅಂತೆ. ಬಟ್ ಇಬ್ರು ಒಟ್ಟೊಟ್ಟಿಗೆ ಒಂದೊಂದೇ, ಇದು ಒಂದು ಕಾರ್ಯಕ್ರಮ ಅಂತಲ್ಲ, ಈ ಘಟನೆಯಾಗಿ 3 ದಿನದಿಂದ ಇಬ್ರು ಜೊತೆಯಾಗಿ ಅಂಟ್ಕೊಂಡೇ ಇದ್ದಾರೆ. ಆಮೇಲೆ ಸಪ್ರೇಟ್ ಆಗಿ ಬೈಟ್ ಕೊಟ್ಟಾಗ ಇಲ್ಲ ಅವ್ರು ಹೇಳಿದ ಸುಳ್ಳು ಇವ್ರು ಹೇಳಿದ ಸುಳ್ಳು ಅಂತ ಪಕ್ಕದಲ್ಲಿದ್ದವರೇ ಮಾತಾಡ್ತಾರೆ. ಸೊ ಇದ್ರಲ್ಲಿ ನಾಟಕ ಯಾರು ಆಡ್ತಿದ್ದಾರೆ, ಹೆಚ್ಚು ನಾಟಕ ಯಾರು ಆಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಅಷ್ಟೇ. ಆ ಜಾಗಕ್ಕೆ ಹೋಗಿದ್ದು ಸತ್ಯ, ಅದು ಇಲ್ಲಿಗಲ್ ಜಾಗ ಅಲ್ಲ. ಒಂದು ದೇವಸ್ಥಾನಕ್ಕೆ ಪೂಜೆ, ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ. ಅದಕ್ಕೆ ಪ್ರತಿ ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ. ಹೋದ ವರ್ಷ ನಾನು ಪ್ರಥಮಣ್ಣನೂ ಹೋಗಿದ್ವಿ. ಫಸ್ಟ್ ನಾನು ಹೋಗಿದ್ದು ಅಲ್ಲಿಗೆ, ಅದಾದಮೇಲೆ ಪ್ರಥಮಣ್ಣ ಬಂದರು, ಅದಾದಮೇಲೆ ಒಂದಷ್ಟು ಜನ ಬಂದರು. ಅಲ್ಲಿ ಬಂದವ್ರು ನಾನು ಯಾರೋ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಪ್ರಥಮಣ್ಣನ ನಾನು ಕರೆಸಿದೆ ಜಾಗಕ್ಕೆ, ನಾನು ಫೋನ್ ಮಾಡಿದೆ. ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು, ಸುಪಾರಿ. ಅದು ನನ್ನ ಲೈಫಲ್ಲೇ ದೊಡ್ಡ ವರ್ಡ್. ಅದು ನಾನು ತುಂಬ ಚಿಕ್ಕ ಹುಡುಗ, ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಒಡ್ಸೋದು ಮತ್ತೊಂದು, ಅದು ನನಗೆ ಬೇಡದಿರೋದು. ಬೇರೆ ಕೆಟ್ಟ ನೋಡಿ ಸರ್, ಇಷ್ಟೇ ವಿಷಯ. ನಾವೆಲ್ಲ ಕಲಾವಿದರು, ಕೆಲವೊಂದು ಆಗಬಾರ್ದು ಆಗಿದೆ. ಸೊ ಹಂಗಿದ್ದಾಗ ಎಲ್ಲೋ ಒಂದು ಕಡೆ ಆಗಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು. ಯಾಕೆ ನಾನು 22-24 ರಕ್ಷಕ್ಕೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. 22-20 ರೈಟ್. ಕೆಲವು ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ ಕಣ್ಣಾರೆ, ಇಷ್ಟು ತಾರಕಕ್ಕೆ ಜಗಳ ಏರಿದ್ರು ಕೂಡ ಯಾವುದೋ ಸಿನಿಮಾ ಪ್ರಮೋಷನ್ ಮಾಡಿಕೊಂಡ್ರು ಅಂತ ಆಮೇಲೆ ಅನಿಸ್ಬಿಡುತ್ತೆ. ಆ ಥರದ್ದ ನಿಜಕ್ಕೂ ಏನಾದರೂ ನಡೆದಿದೆಯಾ ಅಂತಕ್ಕಂಥದ್ದು ಅಗೈನ್ ಕಾನೂನು ಹೋರಾಟ ಮಾಡ್ಕೋಬೇಕಾಗುತ್ತೆ ಈ ವಿಚಾರದಲ್ಲೂ ಕೂಡ.